ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತೆಲ್ಲಿದ್ದೀವಿ ಅಂತ ನೋಡಿದ್ರೆ, ನಿನ್ನೆ ಬಸ್ ಸ್ಟಾಪಲ್ಲಿ ಸ್ಟೇ ಆಗಿದೆ. ಅಲ್ಲಿ ತುಂಬ ಮಳೆ ಮತ್ತು ಚಳಿ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ರೂಮ್ ಮಾಡಿಬಿಟ್ಟೆ. ಇವಾಗ ನೋಡಿದ್ರೆ ಇದೇ ರೂಮಲ್ಲಿ ನಾನು ಸ್ಟೇ ಆಗಿರೋದು. ನೋಡ್ಬೋದು ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ, ಸ್ನಾನ ಎಲ್ಲ ಮುಗ್ದಿದೆ. ನೋಡ್ಬೋದು ಇವಾಗ ಸ್ನಾನ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇವಾಗ ಗೋಕರ್ಣ ಕಡೆ ಹೋಗಬೇಕು. ಗೋಕರ್ಣ ಕಡೆಯಿಂದ ಬಿಜಾಪುರ ಕಡೆ ಹೊರಡಬೇಕು. ನೋಡೋಣ, ಬನ್ನಿ ಹೊರಡೋಣ ನಾವು. ನೋಡಿ, ಲೊಕೇಶನ್ ಮಾತ್ರ ಚೆನ್ನಾಗಿದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೆ. ಬನ್ನಿ ಹೋಗೋಣ. ಇವಾಗ ನೋಡಿದ್ರೆ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ. ನೈಟು ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ತೊಗೊಂಡಿದ್ದೀವಿ ರೂಮು. ಇಲ್ಲಿಂದ ಗೋಕರ್ಣ ಕಡೆ ಹೋಗ್ಬೇಕು. ಗೋಕರ್ಣದಿಂದ ಹೋಗೋಣ, ಆ ಕಡೆನ ಒಂದು ಕಡೆ ಹೋಗೋಣ. ಏನು ಊಟ ತಿಂದಿದ್ದಿಲ್ಲ, ಇಲ್ಲಿ ಹೋಗಿ ಊಟ ತಿನ್ಕೊಳ್ಳೋಣ. ತಿಂದ್ಬಿಟ್ಟು ಇಂದ ಹೋಗೋಣ. ಹಣ ತಿನ್ನಕ್ಕೇನೇನು ಇದೆ ಅಣ್ಣ? ಏನಿಲ್ಲ. ಇವಾಗ ನೋಡಿದ್ರೆ ಕುಮಟಾ ಕಡೆಯಿಂದ ಈ ಕಡೆನೇ ತುಂಬ ಹೊತ್ತಿಂದ ನಡ್ಕೊಂಡ್ ಬರ್ತಾ ಇದ್ದೆ. ಇವಾಗ ನೋಡಿದ್ರೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನೋಡುವ, ಏನಾದರೂ ತಿಂದು ನಾನು ಈ ಕಡೆ ಇರೋ ಭಾಷೆಗೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಅದಕ್ಕೆ ರಾಗ ಎಳಿತಾ ಇದ್ದೀನಿ ಅನ್ಕೋತೀನಿ. ಕೋಲ್ಡ್ ಬೇರೆ ಆಗೋಗಿದೆ. ಇಲ್ಲಿಂದ ಹೊರಡೋಣ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕುತ್ಕೊಂಡು ಇಲ್ಲಿಂದ ಹೊರಡೋಣ. ಇವಾಗ ನೋಡಿದ್ರೆ ತುಂಬ ಹೊತ್ತಿಂದ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿಗಳು ಬರ್ತಾ ಇದೆ, ಇದು ಕೂಡ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಆರಾಮಾಗಿ ನಡ್ಕೊಂಡು ಹೋಗೋಣ. ನಡ್ಕೊಂಡೋಗಿ ಎಲ್ಲಾದರೂ ಆದಷ್ಟು ದೂರ ಇವತ್ತು ಗೋಕರ್ಣ ಕಡೆ ರೀಚ್ ಆಗಿಬಿಟ್ರೆ ಅಷ್ಟೇ, ಮುಗಿಯುತ್ತೆ. ಇಲ್ಲಿ ಆದಷ್ಟು ಲಿಫ್ಟ್ಗಳು ಸಿಗಲ್ಲ ಅನ್ಕೋತೀನಿ. ಯಾಕಂದರೆ ಸುಸ್ತಾಗಿ ಹೋಗಿದ್ದೀನಿ ಇವತ್ತು. ಫುಲ್ ಟಯರ್ಡ್ ಅಂದರೆ ಟಯರ್ಡ್, ಫುಲ್ ಟಯರ್ಡ್ ಆಗಿದ್ದೀನಿ. ಇಟ್ಸ್ ಓಕೆ, ನೋಡುವ. ಬ್ಯಾಂಗ್ಳೂರು ಬೇರೆ ಬಂದರು, ಗೋವಾ ಸರ್. ಇವಾಗ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಇವ್ರು ಬಂದ್ಬಿಟ್ಟು ಕೇರಳದಿಂದ. ಬ್ರೋ, ಉಂಗ ಪೇರು ಸುಜೇಶ್. ಅವ್ರ ಹೆಸರು ಬಂದ್ಬಿಟ್ಟು ಸುಜೇಶ್ ಅಂದ್ಬಿಟ್ಟು. ಅವರು ಕೇರಳದಿಂದ ಇವಾಗ ಗೋವಾ ಕಡೆ ಹೊರಟಿದ್ದಾರೆ. ನಾನು ಅರ್ಧ ದಾರಿಯಲ್ಲಿ ಇಳ್ಕೊಂಡ್ಬಿಡ್ತೀನಿ ನನ್ಗೆ ಗೊತ್ತಿರೋ ಮಟ್ಟಿಗೆ. ನಾನು ಹೋಗ್ತಾ ಇರೋದು ಇವಾಗ ಬಂದ್ಬಿಟ್ಟು ಬಿಜಾಪುರ ಕಡೆಗೆ. ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅವ್ರ ಜೊತೆ ಕ್ಲೀನಾಗಿ ಮಾತಾಡ್ಕೊಂಡು ಹೋಗೋಣ. ತುಂಬಾ ದೂರದಿಂದ ನಡ್ಕೊಂಡ್ ಬರ್ತಾ ಇದ್ದೆ. ಅವರೇ ನೋಡ್ಬಿಟ್ಟು ನಿಲ್ಸಿ ಕೇಳಿದ್ರು ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ. ಅವಾಗ ಹೇಳಿದೆ ಈ ತರ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಬನ್ನಿ ನನ್ನ ಜೊತೆನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ಪೋಲಾ ಇಲ್ಲ ಬ್ರೋ? ಪೋಲಾ. कार नेक्स्ट लेवल वाला है. कार नेक्स्ट लेवल. डार्क है. हाँ, वीडियो लेने नल्ला ಅವರು. वीडियो नल्ला. ಇವಾಗ ಇಲ್ಲಿಂದ 2 ಟನಲ್ ಬರುತ್ತೆ ನಮಗೆ ಕಂಟಿನ್ಯೂಸ್ ಆಗಿ. ಗೋವಾಗೆ ಹೋಗೋ ರೋಟಲ್ಲಿ ಹಾಗೆ ಉಡುಪಿ ಕೆಫೆಗೆ ಬಂದಿದ್ದೀವಿ. ಅವರು ನಾನು ಇಬ್ಬರು ಬಂದಿದ್ದೀವಿ. ಇಲ್ಲೇ ಊಟ ತಿನ್ನೋಣ, ಬೆಳಗ್ಗೆಯಿಂದ ತಿಂದಿದ್ದಿಲ್ಲ. ತಿನ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ನೋಡಿದ್ರೆ ಇದೇ ಹೋಟ್ಲಲ್ಲೇ ತಿನ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಅವರು ಬಂದಿದ್ದಾರೆ, ನಾನು ಬಂದಿದ್ದೀನಿ. ಹಾಯ್. ಇವಾಗ ಇಲ್ಲಿಂದ ಹೊರಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು. ನಾನು ಇಲ್ಲೇ ಎಲ್ಲಾದರೂ ಮುಂದೆ ಇಳ್ಕೊಂಡ್ಬಿಡ್ತೀನಿ.
ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು. ಅವಾಗ ಎಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾವ್ದಾದ್ರು ಪೆಟ್ರೋಲ್ ಬಂಕ್ ಸ್ಟೇ ಆಗೋಣ. ಅದಾದಮೇಲೆ ಲೆಟ್ಸ್ ಮೂವ್, ಏನಂತೀರಾ ಅಲ್ವಾ? ಬನ್ನಿ ಹೋಗೋಣ. ಡೈರೆಕ್ಟಾಗಿ ಗೋವಾಗೆ ಬಂದು ರೀಚ್ ಆಗಿಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ನಾನು ಧಾರವಾಡ ಹೋಗಬೇಕು. ಆ ಕಡೆ ರೂಟಲ್ಲಿ ಹೋದರೆ ಧಾರವಾಡ. ಓಕೆ ಬ್ರೋ, ಬಾಯ್. ಓಕೆ, ಲೆಟ್ಸ್ ಮೀಟ್ ಸೂನ್. ಆಲ್ ದಿ ವೆರಿ ಬೆಸ್ಟ್. ಓಕೆ ಬಾಯ್. ಅವ್ರ ನಂಬರ್ ತೊಗೊಂಡಿದ್ದೀನಿ, ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಓಕೆ, ನಾನು ಹೊರಡ್ತೀನಿ, ಬನ್ನಿ ಹೋಗೋಣ. ಇವಾಗ ನೋಡಿದ್ರೆ ಇಲ್ಲಿಂದ ಮಳೆ ನಿಂತಿದೆ. ಎಷ್ಟೊತ್ತು ಇಲ್ಲೇ ನಿಂತ್ಕೊಂಡಿದ್ದೆ. ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅವರು ಅಣ್ಣವ್ರ ಹತ್ರ ಮಾತಾಡ್ತಾ ಇದ್ದೆ. ಹಾಗೆ ಮಾತಾಡಿಕೊಂಡು ಇವಾಗ ಹೊರಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಹೈವೇಲಿ ಹೋಗೋಣ. ಒಂದು ಸ್ವಲ್ಪ ದೂರ ನಡ್ಕೊಂಡು ಆರಾಮಾಗಿ ನಡ್ಕೊಂಡೋಗಿ ನೋಡೋಣ. ಯಾವುದಾದ್ರು ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಲೇಟಾಗಿ ಹೋಗಿದೆ, ನೋಡೋಣ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು. ಲೆಟ್ಸ್ ಡೂ ವಾಚ್. ನಾವು ಇಲ್ಲೇ ಗೋವಾದಲ್ಲಿ ವರ್ಣ ಹತ್ರ ಇದ್ದೀವಿ. ವರ್ಣ ಅಂತ ಒಂದು ಸಿಟಿ ಇದು. ಇಲ್ಲೇ ಇದ್ದೀನಿ. ಇವಾಗ ಈ ಪೆಟ್ರೋಲ್ ಬಂಕಲ್ಲಿ ಬಂದು ಕೇಳಕ್ಕೆ ಬಂದಿದ್ದೆ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಇರ್ರಿ ಅಂತ ಹೇಳಿದ್ರು. ಬಟ್ ನಾನು ಇವಾಗ ಅಣ್ಣ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅವರು ಎಲ್ಲೋ ಡಾರ್ಜಿಲಿಂಗು ಎಲ್ಲೋ ಹೇಳಿದ್ರು, ಅಲ್ಲವರೆಗೂ ಹೋಗ್ತಾರಂತೆ. ನಾನು ಅಲ್ಲಿ ಒಳಗೆ ಹೋದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಏನಂತ. ಬನ್ನಿ ಹೋಗೋಣ. ನೋಡಿದ್ರೆ ಆ ಅಣ್ಣ ಅವ್ರ ಹತ್ರ ಮಾತಾಡಿದ್ದೆ. ಮತ್ತು ಈ ಗಾಡಿಯಲ್ಲೇ ಹೋಗ್ತಾ ಇರೋದು. ಇವಾಗ ಅಣ್ಣನೇ ಕರ್ಕೊಂಡು ಹೋಗ್ತಾ ಇರೋದು ಮುಂಬೈಗೆ. ವಿಡಿಯೋ ಬನ ಸಕ್ತಾ ಏನೋ ಕುಚ್ ಗಡ್ಬಡ್ನ ಏನೋ. ಇವರೇ ಇವಾಗ ಮಾತಾಡ್ಬಿಟ್ಟು ನನಗೆ ಗಾಡಿ ಇಸ್ಕೊಡ್ತಾ ಇರೋದು. ಇವಾಗ ಇಲ್ಲಿಂದ ಮುಂಬೈವರೆಗೂ ಸಿಕ್ಕಿದೆ. ಡೈರೆಕ್ಟ್ ಮುಂಬೈಗೆ ಹೋಗ್ಬಿಡ್ತೀವಿ ಇದೇ ಗಾಡಿಯಲ್ಲೇ. ಹೋಗೋಣ ಬನ್ನಿ. ಬಿಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಬಾ, ಇಲ್ಲಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇವಾಗ ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ಇವಾಗ ಮುಂಬೈ ಕಡೆ ಕರೆಕ್ಟಾಗಿ 555 ಕಿಲೋಮೀಟರ್ ಇದೆ. ಅಲ್ಲಿ ಬೋರ್ಡ್ ಬಂತು, ನಾನು ಅದನ್ನು ತೋರ್ಸೋದು ಬರ್ತದೆ. ಈಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವೆಲ್ಲ ಬಂದ್ಬಿಟ್ಟು ಗೋವಾದು ಕೆಸಿನೋಗಳು ನೋಡ್ಬೋದು. ಎಲ್ಲ ಬೆಟ್ಟಿಂಗ್ಗಳು ಆಡ್ತಾ ಇರ್ತಾರೆ ಅನ್ಕೋತೀನಿ ಎಲ್ಲ ಜಾಗದಲ್ಲೂ. ಇವಾಗ ಆಡ್ತಾರೆ ಎಲ್ಲ ಕಡೆ ನಿಂತೈತೆ ಗಾಡಿಗಳು. ಇದು ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಇದೇ ರೂಟಲ್ಲೇ ಹೋಗಿದ್ದು ನಾವು ಇದಕ್ಕೆ. ಅದು ಪ್ಯಾರಾಶೂಟೆಲ್ಲ ಗ್ಲೈಡಿಂಗ್ ಮಾಡಿದ್ವಲ್ಲ, ಇದೇ ರೂಟಲ್ಲೇ ಹೋಗಿದ್ದು. ನೆಕ್ಸ್ಟ್ ಲೆವೆಲ್ ಫೀಲು ನೋಡ್ಬೋದು. ಲೈಟ್ ಹಾಕೊಂಡು ಫುಲ್ಲು ಡಿಜೆಗಳು. ನೋಡಿದ್ರೆ ಊಟ ತಿನ್ನೋಕೆ ನಿಲ್ಸಿದ್ದೀವಿ. ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ತೋರಿಸ್ತೀನಿ ಬನ್ನಿ. ಟೈಮ್ ಬಂದು 11:30. ಇವಾಗ ಊಟ ತಿನ್ನೋಕೆ ಬಂದಿದ್ದೀವಿ ಕರೆಕ್ಟಾಗಿ. ನೈಸ್. ಕೈ ತೊಳ್ಕೊಂಡು ಊಟ ತಿನ್ಕೊಂಡು ನೋಡೋಣ. ಇಲ್ಲೇ ಇವತ್ತು ಸ್ಟೇ ಅನ್ಕೋತೀನಿ. 4 ಗಂಟೆವರೆಗೂ. 4 ಗಂಟೆ ಮೇಲೆ ಹೊರಡೋದು. ಊಟ ತೊಗೊಂಡಿದ್ದೀವಿ. ಇವಾಗ ತಿಂದ್ಬಿಟ್ಟು ಇವತ್ತು ಇಲ್ಲೇ ಸ್ಟೇ ಆಗಿಬಿಡೋದು. ಹಾಕೋತವ್ರೆ ಹಾಕೊಳ್ಳೋಣ.